ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ನಾವಿವತ್ತು ಬೇಬಿ ಕಾರ್ನ್ ಪಲಾವ್ ಮಾಡ್ತಿದ್ದೀವಿ. ಇದು ತುಂಬ ಹೆಲ್ದಿ ಆಗಿರುತ್ತೆ, ಮಕ್ಳಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾರ್ಮಲ್ ಪಲಾವ್ ಥರನೇ ಬೇಬಿ ಕಾರ್ನ್ ಹಾಕಿ ಮಾಡೋಣ, ತುಂಬ ಸೂಪರ್ ಆಗಿರುತ್ತೆ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಬೇಬಿ ಕಾರ್ನ್ ಪಲಾವ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ಇದನ್ನು ಇದರಲ್ಲಿ ಸಣ್ಣದಾಗಿ ಹಚ್ತಿದ್ದೀನಿ, 1-1.5 ಇಂಚ್ ಥರ ಹಚ್ತಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಕಟ್ ಮಾಡಿರೋದಾಯಿತು. ಇವಾಗ ನಾವು ಅಕ್ಕಿ ತಗೊಳ್ಳೋಣ. ನಾನಿಲ್ಲಿ 2 ಕಪ್ಪು ಬಾಸುಮತಿ ತೊಗೊಳ್ತಿದ್ದೀನಿ, ಒಂದು ಅರ್ಧ ಕಪ್ಪು ಸೋನಾ ಮಸೂರಿ ಅಕ್ಕಿ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಯಾವುದಾದ್ರೂ ಅಕ್ಕಿ ನಡೆಯುತ್ತೆ, ಸ್ವಲ್ಪ ಉದುರಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಎಲ್ಲ ಮೆತ್ತಗಾದರೆ ತರಕಾರಿ ಎಲ್ಲ ಅಷ್ಟು ರುಚಿಯಾಗಿ ಬರಲ್ಲ. ಈ ಅನ್ನ ಮಾತ್ರ ಸ್ವಲ್ಪ ಉದುರಾಗಿರಬೇಕು ನೋಡಿ. ಅಕ್ಕಿ ತೊಳೆದು ಸೈಡಲ್ಲಿ ಒಂದು 5 ನಿಮಿಷ ನೆಂದರೆ ಸಾಕು, ಜಾಸ್ತಿ ನೆನೆಯೋದು ಬೇಡ, ಮೆತ್ತಗಾಗುತ್ತೆ ನೋಡಿ. ಇದಕ್ಕೆ ಮಸಾಲ ರುಬ್ಕೊಳ್ಳೋಣ. ಮಸಾಲೆ ಅಂದರೆ ಏನಿಲ್ಲ, ಅದೇ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಸೊಪ್ಪು ನೋಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಶುಂಠಿ, ಹಸಿ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಕೊಬ್ಬರಿ. ಇಲ್ಲಾಂದರೆ ನಡೀತಾ, ಆಪ್ಷನ್ನಲ್ಲಿದೆಲ್ಲ. ಇದನ್ನು ರುಬ್ಕೊಂಬಿಡೋಣ. ಈಗ ಕುಕ್ಕರ್ ಇಡೋಣ. ನೋಡಿ, ತುಪ್ಪ ಆದರೂ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಹಾಕಿದರೆ ಫ್ಲೇವರ್ ಸೂಪರ್ ಆಗಿರುತ್ತೆ. ನಾನಿಲ್ಲಿ 2.5 ಸ್ಪೂನ್ ತುಪ್ಪ ಹಾಕಿದ್ದೀನಿ, 1 ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ. ಪಲಾವ್ ಎಲೆ ಹಾಕ್ತಿದ್ದೀನಿ. ಪಲಾವ್ ಎಲೆ, ಮೆಣಸು, ಲವಂಗ, ಯಾಲಕ್ಕಿ ನೋಡಿ. ಲವಂಗ ಹಾಕ್ತಿದ್ದೀನಿ, ಜಾಸ್ತಿ ಏನೂ ಹಾಕಲ್ಲ ಲವಂಗ ಮೆಣಸು, ಸುಮ್ಮನೆ 2-3 ಆ ಥರ ಹಾಕ್ತಿದ್ದೀನಿ. ಜಾಸ್ತಿ ಮಸಾಲೆ ಇಷ್ಟ ಆಗಲ್ಲ. ಚಕ್ರದ ಹೂವು ಹಾಕ್ತಿದ್ದೀನಿ, ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಯಾಲಕ್ಕಿ 3 ಹಾಕಿದ್ದೀನಿ. ಮೆಣಸು 4-5 ಅಷ್ಟೇ. ಚಕ್ಕೆ ಸ್ವಲ್ಪ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ, ಜೀರಿಗೆ ಜಾಸ್ತಿ ಹಾಕ್ತಿದ್ದೀನಿ. ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಲೆ ಫ್ರೈ ಆಗಿರಲಿ. ನೋಡಿ, ಕ್ಯಾರೆಟ್ ಹಾಕ್ಕೊಳ್ಳೋಣ. ಇವನ್ನಷ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿ ಕುದಿಯುತ್ತೆ, ಇಲ್ಲಾಂದರೆ ಅರ್ಧ ಕುದಿಯುತ್ತೆ. ಹಾಗಾಗಿ ಈಗ ಬೇಬಿ ಕಾರ್ನ್ ಹಾಕ್ತಿದ್ದೀನಿ ನೋಡಿ. ತುಂಬ ಹೆಲ್ದಿ ಫುಡ್ ಇದನ್ನು. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಇದನ್ನು. ಇವಾಗ ಬೀನ್ಸ್ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ಬಟಾಣಿ ಲಾಸ್ಟಲ್ಲಿ ಬಟಾಣಿ, ಆಮೇಲೆ ಟೊಮಟೊ ಹಾಕ್ಕೊಂಡ್ಬಿಟ್ರೆ ಆಯಿತು. ಸ್ವಲ್ಪ ಇವು ಎಣ್ಣೆಲಿ ಫ್ರೈ ಆಗಲಿ, ಒಂದು 2 ನಿಮಿಷ ಬಿಡೋಣ ಇದನ್ನು.
ನೋಡಿ ಟೊಮಟೊ, ಇದನ್ನು ಸ್ವಲ್ಪ ಒಂದು 2 ನಿಮಿಷ ಆದರೆ ಸಾಕು. ನೋಡಿ ಎಲ್ಲನೂ ಎಣ್ಣೆಲಿ ಫ್ರೈ ಆಗಿದೆ ಚೆನ್ನಾಗಿ. ನೋಡಿ, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ, ಹಾಗಾಗಿ ಇದು ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಈಗ ರುಬ್ಕೊಂಡಿರ್ತೀವಲ್ಲ ಯಾವುದು ಕೊತ್ತಂಬರಿ, ಪುದೀನ ಸೊಪ್ಪು ಎಲ್ಲ, ಅದನ್ನು ಹಾಕ್ಕೊಂಬಿಡೋಣ ಇವಾಗ. ಇದನ್ನು ಹಸಿ ಸ್ಮೆಲ್ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡೋಣ, ಹಸಿ ಸ್ಮೆಲ್ ಹೋಗೋವರೆಗೂ. ಸ್ವಲ್ಪ ಬಟ್ಲಲ್ಲಿ ನೀರು ಹಾಕಿ ಕಲಸಿ ಹಾಕ್ಕೊಳ್ಳೋಣ. ಧನಿಯಾ ಪುಡಿ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಅದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ಅಕ್ಕಿ ಹಾಕ್ಕೊಂಬಿಡೋಣ. ಇದನ್ನು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಅಕ್ಕಿ ಒಡೆಯುತ್ತೆ. ಹಾಗಾಗಿ ನಿಧಾನ ಮಿಕ್ಸ್ ಮಾಡಬೇಕು ತರಕಾರಿ ಅಕ್ಕಿನ. ಇದು 1 ನಿಮಿಷ ಬಿಡೋಣ ಅದನ್ನು, ಸ್ವಲ್ಪ ಅಕ್ಕಿ ಅದೆಲ್ಲ ಎಣ್ಣೆಲಿದಾಗಲಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೀರು ಹಾಕ್ಕೊಳ್ಳೋಣ. ಒಂದು ಅಕ್ಕಿಗೆ 2 ಥರ ಹಾಕಿದ್ದೀನಿ. ಸ್ವಲ್ಪ ಕಡಿಮೆ ಹಾಕಿದ್ರೆ ನಡೆಯುತ್ತೆ, ಜಾಸ್ತಿನೂ ಹಾಕ್ಬಾರ್ದು ಇದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಅಷ್ಟೇ. ನೋಡಿ ಇವಾಗ ಈ ಕುದೀತಾ ಇದೆ. ಈ ಕುದಿವಾಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ ಒಂದೇ ಸೈಡ್ ಆಗಲ್ಲ, ಹಾಗಾಗಿ ಈ ಟೈಮಲ್ಲಿ ಕಲಸಿ ಮುಚ್ಚಬೇಕು ಕುಕ್ಕರ್ನ. ನೋಡಿ 2 ವಿಸಿಲ್ ಆಗಿದೆ. ನೋಡಿ ಎಷ್ಟು ಮಸ್ತಾಗಿದೆ. ಬೇಬಿ ಕಾರ್ನ್ ಪಲಾವ್ ಸೂಪರ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೆಲ್ದಿ ಫುಡ್ಡು. ಮತ್ತು ಬೇಬಿ ಕಾರ್ನ್ ಮಂಚೂರಿ ಅದು ಮಾಡೋದ್ರಿಗಿಂತ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಆಮೇಲೆ ಲಂಚ್ ಬಾಕ್ಸ್ಗೂ ಸೂಪರ್ ಆಗಿರುತ್ತೆ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.